ನಗರದಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಡುವುದು ಕಂಡುಬಂದರೆ ವಾಟ್ಸ್ಆಪ್ ಮೂಲಕ ವಿಡಿಯೋ ಕಳುಹಿಸಿಕೊಡಿ, ನಿಮ್ಮ ಹೆಸರು ಗೌಪ್ಯವಾಗಿ ಇಡಲಾಗುತ್ತೆ ಅಂತ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಹೇಳಿದ್ದಾರೆ. ನಗರದ ಬಸ್ ನಿಲ್ದಾಣದ ಬಳಿ ರಸ್ತೆಯಲ್ಲಿ ಕಸ ಎಸೆಯುತ್ತಿದ್ದವರಿಗೆ ಅವರಿಂದಲೇ ಕಸ ತೆಗೆಸಿದ ಅವರು, ನಗರದಲ್ಲಿ ಕಳೆದ ಕೆಲ ದಿನಗಳಿಂದ ಸತತ ಮಳೆಯಾಗ್ತಾ ಇದೆ. ಇದರಿಂದಾಗಿ ರಸ್ತೆಯಲ್ಲಿ ಅಲ್ಲಲ್ಲಿ ನೀರು ನಿಲ್ಲೋದು, ಕಸದ ರಾಶಿ ಇದೆ. ಇದರಿಂದ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿವೆ. ನಗರದ ನಾಗರಿಕರು ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಯಾವುದೇ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು ಅಂತ ವರಸಿದ್ದಿ ವೇಣುಗೋಪಾಲ್ ಮನವಿ ಮಾಡಿದ್ದಾರೆ. ಮಳೆ, ಡೆಂಗ್ಯೂ ಜ್ವರ ಕುರಿತಾಗಿ ರಾಜ್ಯ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ತುರ್ತು ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ ಅವರು, ಹೋಟೆಲ್ ಮಾಲೀಕರು ಬಿಸಿ ನೀರು ಕೊಡಲು ನೋಟಿಸ್ ನೀಡಲಾಗಿದೆ. ಇನ್ನು ಸಾರ್ವಜನಿಕರು ಎಚ್ಚೆತ್ತುಕೊಂಡು ಕಾಯಿಲೆ ಹರಡೋದನ್ನು ತಪ್ಪಿಸಲು ನಗರಸಭೆ ಜೊತೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಇತ್ತೀಚೆಗೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ನಗರದಲ್ಲಿ ಭಾರೀ ಮಳೆ ಆಗ್ತಿರೋದನ್ನು ಈಗಾಗಲೇ ನಾವು ಕಂಡಿದ್ವಿ. ಕಳೆದ 3-4 ದಿನದಿಂದ ನಗರದಲ್ಲಿ ಹೆಚ್ಚಾಗಿ ಮಳೆ ಬರ್ತಾಯಿದೆ. ಮನೆಗಳಿಗೆ ನೀರು ತುಂಬೋದು, ಅದು ಚಾನಲ್ ನೀರು ತುಂಬ್ತಾ ಇರೋದು. ನಾವು ಈಗಾಗಲೇ ಸ್ಥಳವನ್ನು ಪರಿಶೀಲನೆ ಮಾಡಿ ವಿಸಿಟ್ ಕೊಟ್ಟು ಬಂದ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮೆಲ್ಲ ಅಧಿಕಾರಿಗಳೆಲ್ಲ ಸಭೆಯನ್ನು ಮಾಡಿ ಅವರಿಗೆ ಈಗಾಗಲೇ ನಮಗೆ ನಗರಸಭೆಯಲ್ಲಿರೋದು ಒಂದು JCB ಮಾತ್ರ, ನಗರದಲ್ಲೆಲ್ಲೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ 4-5 JCBಗಳನ್ನು ಪಡೆದು ತಕ್ಷಣ ನಾವು ಇನ್ಸ್ಪೆಕ್ಟ್ರು, ಸೂಪರ್ವೈಸರು ಮತ್ತು ಇಂಜಿನಿಯರ್ಸ್ಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ವಿ. ಎಲ್ಲೇ ತೊಂದರೆ ಆದ ತಕ್ಷಣ ನಾವು ಧಾವಿಸಿ ಅವರ ನೆರವಿಗೆ, ಸಾರ್ವಜನಿಕರ ನೆರವಿಗೆ ಪಾತ್ರರಾಗಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ನಗರದ ನಾಗರಿಕರು ಮತ್ತು ಹೋಟೆಲಿನ ಮಾಲೀಕರು, ಸಾರ್ವಜನಿಕರು ಹೋಟೆಲ್ಗಳಿಗೆ ಹೋದಾಗ ಬಿಸಿ ನೀರನ್ನು ಕುಡಿಯೋದು ಒಳ್ಳೆಯದು. ಡೆಂಗ್ಯೂ ಹೆಚ್ಚಾಗ್ತಿದೆ. ಹೋಟೆಲ್ ಮಾಲೀಕರು ಸಹ ಹೋಟೆಲ್ಗಳಲ್ಲಿ ಬಿಸಿ ನೀರನ್ನೇ ಕುದಿಸಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮನವಿ ಮಾಡ್ತೇವೆ. ಅವರಿಗೆ ಇವತ್ತು ನಮ್ಮ ಅಧಿಕಾರಿಗಳು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲೇ ಸಾರ್ವಜನಿಕರಿಗೆ ತೊಂದರೆ ಆದರೆ ನಗರಸಭೆ ಅಧ್ಯಕ್ಷರಿಗೆ, ಪೌರಾಯುಕ್ತರಿಗೆ, ನಮ್ಮ ಸೂಪರ್ವೈಸರ್ಗಳಿಗೆ, ಇನ್ಸ್ಪೆಕ್ಟರ್ಗಳಿಗೆ, ನಗರಸಭಾ ಸದಸ್ಯರುಗಳಿಗೆ ಫೋನ್ ಮುಖಾಂತರ ತಿಳಿಸಿದ್ರೆ ಸಾಕು, ನಾವು ತಕ್ಷಣ ಅಲ್ಲಿಗೆ ಧಾವಿಸುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪು ಸಹ ಇದೆ. ಆ ವಾಟ್ಸಪ್ ಗ್ರೂಪಿಗೂ ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಇದ್ದರೆ, ನೀರು ತುಂಬಿದ ಸಮಸ್ಯೆಗಳಿದ್ದರೆ ವಿಡಿಯೋ ಮಾಡಿ ಅಥವಾ ಫೋಟೋಗಳನ್ನು ಹಾಕಿದ್ರೆ ತಕ್ಷಣ ಧಾವಿಸುವಂಥ ಕೆಲಸ ಇವತ್ತು ಸಭೆ ಮಾಡಿ ಡೆಂಗ್ಯೂಗೆ ಒಂದು ಫಾಗಿಂಗ್ ಮಾಡುವಂಥ ಕೆಲಸವನ್ನು ಮಾಡೋದು, ಮತ್ತು ಅಲ್ಲಿ ಡ್ರೈನೇಜನ್ನು ಸ್ವಚ್ಛತೆ ಮಾಡೋದು, ಜೊತೆಗೆ ಅಲ್ಲಿಗೆ ಡೆಂಗ್ಯೂಗೆ ಬರದಾಗೆ ಸೊಳ್ಳೆ ಸಾಯುವಂಥ ಇದಕ್ಕೆ ಪೌಡರ್ನ ಹಾಕುವಂಥ ಕೆಲಸವನ್ನು ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತಿಂದ ಸರ್ಕಾರನೂ ತುರ್ತಾಗಿ ಸಭೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಹಾಗಾಗಿ ಸಭೆಯನ್ನು ಮಾಡಿದ್ವಿ. ಇನ್ನು ಮುಂದೆ ಚುರುಕಾಗುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡ್ತಾರೆ. ನಾವು ಚುರುಕಾಗಿ ಮಳೆ ಬರ್ತಾ ಇರೋದ್ರಿಂದ ಸಾರ್ವಜನಿಕರು ಒಂದು ಮನವಿ ಅವರಿಗೆ ಎಲ್ಲೆಂದರಲ್ಲಿ ಕಸ ಎಸೆಯುವಂಥ ಕೆಲಸವನ್ನು ಮಾಡ್ತಾರೆ. ಮೋರಿಗಳಿಗೆ ಎಸೆಯೋದು ಮತ್ತು ದೊಡ್ಡ ದೊಡ್ಡ ಚಾನಲ್ಗಳಿಗೆ ಕಸವನ್ನು ಎಸೆದು ನೀರು ತಡೆ ಆಗ್ತದೆ ಅದನ್ನು, ಮತ್ತು ಅದರಿಂದ ಸೊಳ್ಳೆಯನ್ನು ಉತ್ಪತ್ತಿ ಆಗ್ತದೆ. ಮತ್ತು ಸಾರ್ವಜನಿಕರು ಯಾರು ಹಾಕ್ತಾರೆ ಅಂಥರ ವಿಡಿಯೋ ಅಥವಾ ಫೋಟೋವನ್ನು ಗೌಪ್ಯವಾಗಿ ನನ್ನ ನಂಬರಿಗೆ ಕಳಿಸ್ಕೊಟ್ರೆ ಅವರಿಗೆ ಬಹುಮಾನವನ್ನು ಕೊಡ್ತೀವಿ. ಜೊತೆಗೆ ಅವ್ರ ಮೇಲೆ ನಾವು ನಗರಸಭೆಯಿಂದ ದಂಡವನ್ನು ವಿಧಿಸ್ತೀವಿ. ಸಾರ್ವಜನಿಕರು ಅದನ್ನು ಗಮನಿಸಬೇಕು. ಎಲ್ಲೇ ಹೋದರೂ ನಗರದಲ್ಲಿ ತಿರುಗಾಡಬೇಕಾದ್ರೆ ಒಂದು ವಿಡಿಯೋನೋ ಅಥವಾ ಫೋಟೋನ ಮಾಡಿ ನನ್ನ ಮೊಬೈಲಿಗೆ ವಾಟ್ಸಪ್ ಹಾಕಿದ್ರೆ ನಾನು ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ನಗರದಲ್ಲಿ ನಾನು ಬೆಳಗ್ಗೆ ರೌಂಡ್ಸ್ ಬರುವ ಸಂದರ್ಭದಲ್ಲಿ ಅಲ್ಲಿನ ಹೂವಿನ ಅಂಗಡಿ ಮಾಲೀಕರು ಮತ್ತು ಇನ್ನಿತರರು ಅಲ್ಲಿ ರಸ್ತೆಗೆ ತಂದು ಕಸವನ್ನು ಎಸಿತಾಯಿದ್ರು. ಅದನ್ನು ಗಮನಿಸಿ ನಾನೇ ಗಾಡಿ ನಿಲ್ಲಿಸಿ ಆ ಕಸವನ್ನು ಅವ್ರ ಕೈಲೇ ತಿಕ್ಕಿಸಿ ಒಳಗಡೆ ಹಾಕ್ಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ.